ಫಸ್ಟ್ ಪಾನಿಪುರಿ ಕೊಡ್ಸ್ಬೇಕಪ್ಪ. ಏನೇನು ಕ್ವಾಲಿಟೀಸ್ ಇರ್ಲಿ ಬರಲ್ಲ. ಯಾಕೆ ನಿಮ್ಮ ಮದುವೆ ಆಗೋ ಹುಡುಗನ್ಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಒಂದು ಚಿಕ್ಕ ಕೆಲಸ, ಅವ್ನು ರೈಟ್ ಆದ್ರೂ ಓಕೆ ಅಪ್ಪ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ರೈತರ ಮಕ್ಕಳು. ಹೌದು, ನಾನು ರೈತರ ಮಕ್ಕಳಾದ್ರೂ ಓಕೆ, ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಗ್ಬೇಕು. ಅಂದ್ರೆ ಸ್ಯಾಲ್ರಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಹುಡುಗ? ಅದೇ ಹೇಳಿದ್ನಲ್ಲ, ಅವ್ನಿಗೆ ಇದೆ ಇದ್ರೆ ನನಗೆ ಇದೆ, ಚೆನ್ನಾಗಿ ನೋಡ್ಕೊಳ್ತೀನಿ. ಬಟ್ ನಮ್ಮನ ಜೊತೆ ಚೆನ್ನಾಗಿರ್ಬೇಕಷ್ಟೇ. ನಮ್ಮನೆಯ ತುಳಸಿ ಕಟ್ಟೆ ಹುಡುಗಿಗೆ ಕ್ವಾಲಿಟೀಸ್ ಅಂದ್ರೆ ನಾನು ಒಬ್ಳೇ ಆಗಿರ್ಬೇಕು, ಅವ್ರಿಗೆ ಎಲ್ಲ ನಾನೇ ಆಗಿರ್ಬೇಕು. ಈಗ ಅಕಸ್ಮಾತ್ ಅವ್ನು ಜಾಬ್ಗೆ ಹೋಗಲ್ಲ, ಮನೇಲೇ ಇದ್ಬಿಡ್ತಾನೆ, ಅವಾಗ ಏನು ಮಾಡ್ತೀರಾ? ಜಾಬ್ ಕಳಿಸ್ತೀನಿ. ನನಗೆ ಆಯ್ತಲ್ಲ, ನನಗೆ ವರ್ಕ್ ಮಾಡೋಕ್ಕಾಗಲ್ಲ ಆ ಥರ ಏನಾದ್ರು ಹೇಳ್ತಾನೆ, ಅವಾಗ ಏನು? ಇಲ್ಲ ಬಿಸ್ನೆಸ್ ಯಾವುದಾದ್ರೂ ನಾನೇ ಓಪನ್ ಮಾಡ್ಕೊಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮದುವೆ ಆಗ್ಬಾರ್ದು ಅನ್ಕೊಂಡಿದೀನಿ. ಈಗ ಹುಡುಗಿರು ಯಾರು ಸರಿ ಇಲ್ಲ ಬ್ರೋ. ಯಾರು ಸರಿ ಇಲ್ಲ ಬ್ರೋ. ನೋವಿದೆ, ಆಕ್ರೋಶ ಇದೆ. ಮದುವೆ ಆಗೋ ಹುಡುಗಿ ನಮ್ಮ ಅಮ್ಮನ ಥರ ಇರ್ಬೇಕು ಬ್ರೋ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಏನೂ ಇಲ್ಲ. ಹಂಗಾರೆ ಮದುವೆ ಆಗಲ್ವಾ ನೀವು? ಆಗ್ತೀರಾ? ಚೆನ್ನಾಗಿ ನೋಡ್ಕೋಬೇಕು ಹಾಂ ಅಷ್ಟೇ.